ಮಂತ್ರಿಗಳು ಮುಂದಾಗಿದ್ದಾರೆ, ವೆಂಕಟಪ್ಪನವರಿದ್ದಾರೆ, ಎಲ್ಲ ಅಧಿಕಾರಿಗಳಿದ್ದಾರೆ, ಪ್ಲಾನಿಂಗ್ ಸಂಸ್ಥೆ ಅಧ್ಯಕ್ಷರಿದ್ದಾರೆ, ಡಿಸಿ ಅವರು, ಪಂಚಾಯತಿ ಚೇರ್ಮನ್ರು ಎಲ್ಲ ಕೂಡ ಇದ್ದಾರೆ. ಇವತ್ತು ನಾವು ಯೋಜನೆ ಮಾಡ್ತಾ ಇದ್ದೀವಿ, ಎತ್ತಿನೊಳಗೆ ಇಂದ ನೀರು ತಂದು ದೊಡ್ಡಬಳ್ಳಾಪುರಕ್ಕೆ, ಕೋಲಾರ್ಗೆ, ಚಿಕ್ಕಬಳ್ಳಾಪುರಕ್ಕೆ, ಊರಲ್ಲಿ ಕಡೆ ಎಲ್ಲ ಕುಡಿಯೋ ನೀರು ಕೊಡಬೇಕು ಅಂತ ಹೇಳಿ ಹೊರಟಿದ್ದೀವಿ. ಇದನ್ನು ನೋಡ್ಲಿಕ್ಕೆ ಏನ್ ಕೆಲಸ ಆಗಿದೆ ಅಂತ ನೋಡ್ಲಿಕ್ಕೆ ಮತ್ತು ಏನೇನ್ ಮಾಡಬಹುದು ಅಂತ ಹೇಳಲಿಕ್ಕೆ ಬಂದಿದ್ದಾರೆ. ಅನೇಕ ಬಾರಿ ಮುಂದಾಜಿಯವರು, ವೆಂಕಟಪ್ಪನವರು ಇಬ್ರು ಕೂಡ ತಮ್ಮ ಸಮಸ್ಯೆಯನ್ನ ನನ್ನ ಗಮನಕ್ಕೆ ಸೆಳೆದಿದ್ದಾರೆ. ನಿನ್ನೆ ನಾನು ಮುಖ್ಯಮಂತ್ರಿಗಳು, ನಾವು, ಮುನಿಯಪ್ಪನವರು ಎಲ್ಲ ಕುತ್ಕೊಂಡು ಪರಮೇಶ್ವರ್ ಎಲ್ಲ ಚರ್ಚೆ ಮಾಡಿದ್ದೇವೆ. ಫಸ್ಟ್ ಕುಡಿಯೋ ನೀರಿಗೆ ನಾವು ಆದ್ಯತೆಯನ್ನು ಕೊಡಬೇಕು. ಕೆರೆ ತುಂಬಿಸೋದ್ರಲ್ಲಿ ಬೇರೆ ಯಾವುದೇ ತಾಲೂಕಿನ ಕೆರೆಗಳನ್ನು ತುಂಬಿಸಬಾರದು. ಫಸ್ಟ್ 14 TMC ನೀರನ್ನ ಎತ್ಕೊಂಡೋಗಿ ಚಿಕ್ಕಬಳ್ಳಾಪುರ, ಕೋಲಾರ್ಗೆ ಮುಚ್ಚುವಂತ ಕೆಲಸ ಮಾಡಬೇಕು. ಅದನ್ನ ಮುಗಿಸ್ಬೇಕಾದ್ರೆ ನಿಮ್ದು ಇಲ್ಲಿ ಬ್ಯಾಲೆನ್ಸಿಂಗ್ ರಿಸರ್ವ್ ಹಾಕ್ಬೇಕು. ಅದೊಂದಿದೆ. ಆದ್ರೆ ಒಂದು ಭರವಸೆ ನಾನು ಕೊಡ್ತೇನೆ ನಿಮ್ಗೆ, ಯಾವ ತಾಲೂಕು ಏನಾರಾಗ್ಲಿ, ನೀವು ನಿಮ್ಮಲ್ಲಿ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದ್ರಿಂದ ನಿಮ್ಮ ಏನು ಕೆರೆಗಳಿಗೆ ಏನಿದೆ, ನಿಮ್ಮ ಬೇಡಿಕೆ ಏನಿದೆ, ಅದರ ಬಗ್ಗೆ ನಾನು ಹೆಚ್ಚಿಗೆ ಗಮನವನ್ನು ಕೊಟ್ಟು ನಿಮಗೆ ಒಂದು ಸ್ಪೆಷಲ್ ಆಗಿ ಟ್ರೀಟ್ಮೆಂಟ್ ಮಾಡುವಂತ ಕೆಲಸವನ್ನ ನಾನು ಮಾಡ್ಕೊಡ್ತೇನೆ ಅನ್ನೋದು ಒಂದು ಮಾತು. ಎರಡನೇದು ಕಸದ ವಿಚಾರ ಏನು ಹೇಳ್ತಾ ಇದ್ದಾರೆ. ಈಗಲೇ ನಾನು ಹೈದರಾಬಾದು, ಡೆಲ್ಲಿ, ಚೆನ್ನೈ ಎಲ್ಲ ನೋಡ್ಕೊಂಡು ನಾನು ಬಂದಿದ್ದೀನಿ. ಒಂದಿನ ಕಸ ಬಂದ್ರೆ 3 ದಿನದಲ್ಲೇ ತಿರ್ಗಾ ಕಸ ಎಲ್ಲ ಬಂದ್ಬಿಟ್ಟು, ಹಾಗೆ ಅಲ್ಲಿಂದ ಕರೆಂಟು ಇಲ್ಲ ಗ್ಯಾಸ್ ಉತ್ಪತ್ತಿ ಆಗ್ಬೇಕು. ಆ ತರ ಮೊದಲು ತರ ಇಲ್ಲಿ ಬಂದು ಕಸ ಹಾಕುವಂತ ಒಂದು ವ್ಯವಸ್ಥೆಗೆ ಯಾವುದು ಕೂಡ ನಾವು ಯೂನಿಟ್ ಒಳಗಡೆ 10 ಎಕರೆ ಒಳಗಡೆ ಅದು ತುಂಬಿ ಡ್ರೈವ್ ಮಾಡಿಬಿಟ್ಟು ಅದನ್ನ ಕರೆಂಟ್ ಉತ್ಪಾದನೆ ಮಾಡೋದು, ಗ್ಯಾಸ್ ಉತ್ಪಾದನೆ ಮಾಡೋದು, ಅದಕ್ಕೆ ಈಗಾಗಲೇ ನಾವು ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಇದೆ, ಇದನ್ನು ಬಗೆಹರಿಸಬೇಕು. ಇದಲ್ಲದೆ ಇನ್ನ ಯಾರು ಈ ಗುಡ್ಡಗಳ ಪಕ್ಕ ಯಾವ್ದಾದ್ರು ಜಮೀನು ಕೊಟ್ರೆ, ಖಾಸಗಿ ಜಮೀನು ಕೊಟ್ಟರು ಕೂಡ ನಾವು ತೆಗೆದುಕೊಂಡು ಇದನ್ನ ಮಾಡ್ಲಿಕ್ಕೆ ಬೆಂಗಳೂರು ನಗರದಲ್ಲೇ ಫಸ್ಟ್ ಒಂದು ರೋಡ್ ಮಾಡ್ತಾ ಇದೀವಿ. ಬೆಂಗಳೂರು ಟೌನ್ ಒಳಗಡೆ, ಸಿಟಿ ಒಳಗಡೆ ಯಾಕಂದ್ರೆ ಮಾಡ್ತಾ ಇದೀವಿ ಅಂದ್ರೆ ನಿಮ್ಗೆ ಗೊತ್ತಾಗಬೇಕು. ಅಲ್ಲಿ ನಗರದ ವಾಸಿಗಳು ಕೂಡ ಯಾರಿಗೂ ತೊಂದರೆ ಆಗಬಾರ್ದು. ಈ ಹೊಸ ಟೆಕ್ನಾಲಜಿ ಬಂದಿದೆ, ಯಾವ ವಾಸ್ತು ಇಲ್ಲದೆ ಏನಿಲ್ಲದೆ ತೊಂದರೆ ಆಗಬಾರ್ದು. ಈ ಲೀಕೇಜ್ ವಿಚಾರ ನಮ್ಗೆ ಅರಿವಿದೆ. NGT ಲೀಕೇಜ್ ಬಿಡಕ್ಕೆ ಅವಕಾಶ ಇಲ್ಲ. ನಾವು ಅದಕ್ಕೆ ಏನು ತಡೆಯಬೇಕು, ಅದಕ್ಕೆ ಏನ್ ಮಾಡ್ಬೇಕು ಅಂತ ಎಷ್ಟೇನು ನೀರು ಬಂದು ಕೂಡ ಅದ್ರ ಬಗ್ಗೆ ಇನ್ನೊಂದಿನ ನಾನು ಇಲ್ಲಿಗೆ ಪ್ರತ್ಯೇಕವಾಗಿ ನಾನು ಅದಕ್ಕೆ ಅವತ್ತು ನಾನು ಬಂದು ನಾನು ನೋಡ್ತೇನೆ. ನಿಮ್ಮ ಇದು ಬೆಂಗಳೂರು ಜಿಲ್ಲೆ ತಾವೆಲ್ಲ ಕೂಡ ಇಡೀ ರಾಜ್ಯಕ್ಕೆ ಈ ವಿಶೇಷವಾಗಿ 4-5 ಜಿಲ್ಲೆಗೆ ನೀರು ಕೊಡ್ಲಿಕ್ಕೆ ತಾವೆಲ್ಲ ಸಹಕಾರ ಕೊಡ್ತಾ ಇದ್ರಿ. ನಿಮ್ಗೆ ಎಷ್ಟು ಹಣವನ್ನ ನಾವು ಕೊಡ್ಲಿಕ್ಕೆ ಸಾಧ್ಯನೋ, ಪರಿಹಾರವನ್ನ ಕೊಡ್ಲಿಕ್ಕೆ ಸಾಧ್ಯನೋ, ಹೊಸದಾಗಿ ಹಳ್ಳಿಯನ್ನ ಕಟ್ಟುವಂತ ಕೆಲಸ ಮಾಡಬೇಕು. ಇಲ್ಲಿ ಏನು ನಿಮ್ಗೆ ಆಲ್ಟರ್ನೇಟಿವ್ ನಾವೇನ್ ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನು ಕೂಡ ನಾವು ಆಲೋಚನೆಯನ್ನ ನಾನು ಪರಿಶೀಲನೆ ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಆಮೇಲೆ ಹಳೆ ಕಸನ ಕೂಡ ಅದಕ್ಕೆ ಕೂಡ ಈಗಾಗಲೇ ಗ್ಯಾಸ್ ಮಾಡ್ಲಿಕ್ಕೆ, ಬಯೋಮೈನಿಂಗ್ ಮಾಡ್ಲಿಕ್ಕೆ ಅದಕ್ಕೆಲ್ಲ ಕೂಡ ಏರ್ಪೋರ್ಟನ್ನ ಈಗಾಗಲೇ ಸಿದ್ಧತೆ ಮಾಡ್ಕೊಳ್ತೇನೆ. ಮತ್ತೊಂದು ದಿನ ನಾನು ಬಂದು ಆ ಜಾಗಕ್ಕೆ ನಿಮ್ಮೆಲ್ಲರ ಶಾಸಕರಿಗೂ ತಿಳಿಸಿ, ವೆಂಕಟಪ್ಪ ತಿಳಿಸಿ ಬಂದು ಅದಕ್ಕೆ ಯಾವ ರೀತಿ ಬಗೆಹರಿಸಬೇಕು ಅನ್ನೋದನ್ನ ನಾನು ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ.